समर्थ सद्गुरु श्री ब्रह्मचैतन्य महाराज की जय। समर्थ सद्गुरु श्री ब्रह्मानंद महाराज की जय। समर्थ सद्गुरु ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಮನಾಚಿ ಶ್ಲೋಕದ್ದು ಶ್ಲೋಕ 22, 23, 24 ಇವುಗಳ ಭಾವಾರ್ಥ ಮತ್ತು ವಿವರಣೆ ನೋಡೋಣಂತ. ಶ್ಲೋಕ 22. मना सज्जना हित माझे करावे, रघुनायका दृढ चित्ती धरावे. महाराज तो स्वामी वायुसुताचा, जना उद्धरी नाथ लोकत्रयाचा. ಭಾವಾರ್ಥ: ಹೇ ಸಜ್ಜನ ಮನಸ್ಸೇ, ನನಗೊಂದು ಹಿತ ಮಾಡು. ನನ್ನ ಅಂತಃಕರಣದಲ್ಲಿ ಭಗವಂತನನ್ನು ಗಟ್ಟಿಯಾಗಿ ಹಿಡಿದುಕೋ. ಅದರಿಂದ ನನ್ನ ಉದ್ಧಾರವಾಗುತ್ತದೆ. ಕಾರಣ, ಹನುಮಂತನ ಸ್ವಾಮಿಯಾದ ಶ್ರೀರಾಮಚಂದ್ರನು ತ್ರೈಲೋಕ್ಯದ ಉದ್ಧಾರ ಮಾಡುವ ಅನಾಥರ ನಾಥನಾಗಿರುತ್ತಾನೆ. ಇದರ ವಿವರಣೆ ನೋಡೋಣಂದ್ರೆ, ಯಾವಾಗಲೂ ಭಗವಂತನ ಚಿಂತನೆ ಮಾಡೋದು ನಮ್ಮ ಪರಮಾರ್ಥವನ್ನು ಕಾಯ್ಕೊಳ್ಳೋಕ್ಕೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ಆದರೆ ನಮ್ಮ ಮನಸ್ಸಿಗೆ ಏನು ಆಗ್ಬಿಟ್ಟಿರ್ತದೆ, ನಂಗೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಜಿಗಿಯೋದು ರೂಢಿ ಆಗ್ಬಿಟ್ಟಿರ್ತದೆ. ನಮ್ಮ ಮನಸ್ಸಿಗೆ ಒಂದೇ ಕಡೆ ನಿಲ್ಲಬೇಕು ಅಂತಂದ್ರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಅದರದ್ದು ಮನಸ್ಸಿಂದ ಈ ರೂಢಿನ ಮುರಿಬೇಕು ಅಂದ್ರೆ ನಾವು ಭಾಳ ಸ್ಟ್ರಾಂಗ್ ಡಿಟರ್ಮಿನೇಷನ್ನಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ, ಸಾಧನ ಮಾಡ್ತಾ ಹೋದಂಗೆ ಮನಸ್ಸಿಗೆ ತಾನ ರೂಢಿ ಹಾಕ್ಕೋತಾ ಹೋಗ್ತದೆ ಅಂಥೇಳಿ ಗುರುಗಳು ಹೇಳ್ತಾರೆ. ಈಗ ಶ್ಲೋಕ 23. न बोले मना राघवा वीण काही, जनीवा उगे बोलता सुख नाही. घडीने घडी काळ आयुष्य नेतो, देहाती तुला कोण सोडू पाहतो. ಭಾವಾರ್ಥ: ಹೇ ಮನಸ್ಸೇ, ಕೇವಲ ಭಗವಂತನ ಹೊರತಾಗಿ ಬೇರೆ ಯಾವ ವಿಷಯದಲ್ಲೂ ಮಾತನಾಡಬೇಡ. ಬೇರೆ ಯಾವುದೇ ವಿಷಯದಲ್ಲಿ ಮಾತನಾಡುವುದು ನಿರುಪಯೋಗಿಯಾಗಿರುತ್ತದೆ. ಅದು ಸುಖಕರವಾಗಿರುವುದಿಲ್ಲ. ವಾಸ್ತವಿಕವಾಗಿ ಕ್ಷಣ ಕ್ಷಣಕ್ಕೂ ಕಾಲವು ನಮ್ಮ ಆಯುಷ್ಯವನ್ನು ತಿಂದು ಹಾಕುತ್ತಿರುತ್ತದೆ. ಅಂಥಕಾಲ ಬಂದಿತೆಂದರೆ ಜೀವಕ್ಕೆ ಭಗವಂತನ ಹೊರತಾಗಿ ಬೇರೆ ಯಾರೂ ಸಹಾಯ ಮಾಡುವುದಿಲ್ಲ, ಹಾಗೂ ಅದನ್ನು ವಾಸನೆಯಿಂದ ಬಿಡಿಸಲಿಕ್ಕಾಗುವುದಿಲ್ಲ. ಇದರದ್ದು ವಿವರಣೆ ನೋಡಿದ್ರೆ, ನಾವೇನೋ ಒಂದು ಗೋಲ್ ಇಟ್ಕೊಂಡು, ಏನೋ ಒಂದು ಗುರಿ ಇಟ್ಕೊಂಡು ಅದ್ರ ಕಡೆ ಮುನ್ನುಗ್ಗಬೇಕು ಅಂದ್ರೆ ನಮಗೆ ಭಾಳ ಸ್ಟ್ರಾಂಗ್ ಡಿಟರ್ಮಿನೇಷನ್ ಬೇಕಾಗ್ತದೆ. ಮತ್ತು ಅದರದ್ದು ಮೈಂಡ್ ಹ್ಯಾಬಿಚುವೇಟೆಡ್ ಆಗ್ತದೆ ಆ ಪ್ರಾಕ್ಟೀಸಿಗೆ. ಅದಕ್ಕೆ ನಾವು ಕೂತಾಗ ನಿಂತಾಗ ಎಕ್ಸಾಮ್ ಬಂತಂದ್ರೆ ನಮಗೆ ಹೆಂಗಿರ್ತದೆ, ಕೂತಾಗ ನಿಂತಾಗ ಅಡ್ಡಾಡುವಾಗ ನಮಗೆ ಅದರದ ಚಿಂತೆ ಇರ್ತದೆ. ಬೇರೆ ಯಾವುದೂ ತಲೆಯಾಗ ವಿಷಯ ಬರ್ತಿರೋದಿಲ್ಲ. ಹಂಗೆ ಅದರದ್ದು ಧ್ಯಾಸ ಹತ್ತಿಬಿಟ್ಟಿರ್ತದೆ. ಹಂಗೆ ಮನಸ್ಸಿಗೆ ಭಗವಂತನ ಧ್ಯಾಸ ಹತ್ತಲಿ ಅಂತ ಹೇಳಿ ಇಲ್ಲೇ ಸಮರ್ಥ ಗುರುಗಳು ಹೇಳ್ತಾರೆ. ನಾವು ಯಾವಾಗಲೂ ಏನು ಮಾತಾಡೋದು, ಏನು ಕೃತಿ ಮಾಡೋದು, ಏನು ಮನಸ್ಸಲ್ಲೇ ವಿಚಾರ ಮಾಡೋದು, ಇದನ್ನು ಎಲ್ಲ ಭಗವಂತನ ಬಗ್ಗೆನ ಮಾಡಬೇಕು ಅಂತಂಥೇಳಿ ಸಮರ್ಥ ಗುರುಗಳು ಅಭಿಪ್ರಾಯ ಪಡ್ತಾರೆ. ನಾವು ಯಾವಾಗಲೂ ಏನು ಮಾತಾಡ್ತೀವಿ, ಏನು ಓದ್ತೀವಿ, ಅದು ನಮ್ಮ ವಿಚಾರಗಳನ್ನು ಫಾರ್ಮ್ ಮಾಡ್ತದೆ ಅಥವಾ ಕ್ರಿಯೇಟ್ ಮಾಡ್ಲಿಕ್ಕತ್ತದ. ನಮ್ಮ ವಿಚಾರಗಳೆಲ್ಲ ಕೂಡಿ ನಮ್ಮ ಬಿಲೀಫ್ ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಾವೆ. ನಮ್ಮ ಬಿಲೀಫ್ ಸಿಸ್ಟಮ್ನಿಂದ ನಾವು ನಮ್ಮ ಲೈಫ್ ಒಳಗೆ ಏನಾಗಬೇಕು ಅನ್ನೋ ಡಿಸಿಷನ್ ತೊಗೋತಾ ಹೋಗ್ತೀವಿ. ಅಥವಾ ಹಿಂಗೂ ಹೇಳ್ಬೋದಂದ್ರೆ, ನಮ್ಮ ಬಿಲೀಫ್ ಸಿಸ್ಟಮ್ ನಮ್ಮ ಲೈಫನ್ನು ರೂಲ್ ಮಾಡ್ತಾ ಹೋಗ್ತದೆ. ಅದಕ್ಕೆ ನಾವು ಎಲ್ಲನೂ ನಮ್ಮ ಮಾತು, ವಿಚಾರ, ಮನಸ್ಸು, ಕೃತಿ, ಓದು ಪ್ರತಿಯೊಂದನ್ನು ಭಗವದ್ಮಯ ಮಾಡ್ಕೊಂಡು ಬಿಡೋಣ ಅಂಥೇಳಿ ಶ್ರೀ ಸಮರ್ಥರು ನಮ್ಮ ಮನಸ್ಸಿಗೆ ಬೋಧನೆ ಮಾಡ್ತಾರೆ. ಈಗ ನೋಡೋಣ ಶ್ಲೋಕ 24. रघुनायका वीणवाये शिणावे, जना सारखे व्यर्थ कावो सणावे. सदा सर्वदा नाम वाचे वसुदे, अहंता मनी पापिणी ते नसुदे. ಭಾವಾರ್ಥ: ಹೇ ಮನಸ್ಸೇ, ಭಗವಂತನನ್ನು ಬಿಟ್ಟು ಮತ್ತೇನಾದರೂ ಮಾಡುವುದೆಂದರೆ ವ್ಯರ್ಥಶ್ರಮವಾಗಿರುತ್ತದೆ. ಭಗವಂತನಿಂದ ವಿಮುಖರಾದ ಜನರಂತೆ ವ್ಯರ್ಥವಾಗಿ ಬಡಬಡಿಸಬೇಡ. ಅದರ ಬದಲು ಬಾಯಿಯಿಂದ ನಿರಂತರವಾಗಿ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಆಧ್ಯಾತ್ಮ ದೃಷ್ಟಿಯಿಂದ ಘಾತಗೊಳಿಸುವ ಅಹಂಕಾರಗಳನ್ನು, ವಾಸನೆಗಳನ್ನು ಹೊಂದಿರಬಾರದು.
ಇದ್ರದ್ದು ಭಾವಾರ್ಥ ನೋಡೋಣಂತ. ಒಂದು ಕ್ಷಣ ಸಹಜ ವಿಚಾರ ಮಾಡೋಣ. ನಾವು ದಿನಕ್ಕೆ 60,000 ಸೆಂಟೆನ್ಸಸ್ ಮಾತಾಡ್ತೀವಂತ. ಆದ್ರೆ ಅದರೊಳಗೆ ನಾವು ಎಷ್ಟು ಯೂಸ್ಫುಲ್, ನಾವು ಭಕ್ತಿ ಮಾರ್ಗದಾಗ ಹೋಗಬೇಕು, ನಾವು ನಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕು ಅಂತ ನಾವು ಗುರಿ ಇಟ್ಕೊಂಡವರು ಅದರೊಳಗೆ ನಮಗೆ ಯೂಸ್ಫುಲ್ ಎಷ್ಟು ಮಾತಾಡ್ತೀವಿ? ಭಾಳ ಕಡಿಮೆ ಇರ್ತಾವಂತ. ಭಾಳ ಅಂದ್ರೆ 60,000 ಸೆಂಟೆನ್ಸಸ್ ಏನು ಮಾತಾಡ್ತೀವಲ್ಲ, ಅವು ಪ್ರಯೋಜನ ಇಲ್ದದ್ದೇ ಇರ್ತಾವಂತ. ಗಾಸಿಪ್ ಮಾಡ್ತೀವಿ, ಅವ್ರು ಹಂಗೆ ಇವ್ರು ಹಂಗೆ ಅಂತೀವಿ, ಅಥವಾ ಪರನಿಂದೆ ಮಾಡ್ತೀವಿ, ಅಥವಾ ಏನೋ ಒಂದು ರಾಜಕೀಯ ಡಿಸ್ಕಸ್ ಮಾಡ್ತಿರ್ತೀವಿ. ಇವು ಎಲ್ಲ ಮಾತು ನಾವು ಭಕ್ತಿ ಮಾರ್ಗದಾಗ ನಡಿಬೇಕು ಭಗವಂತನ ಪ್ರೀತಿ ಗಳಿಸ್ಬೇಕು ಅನ್ನೋರಿಗೆ ಎಷ್ಟು ಉಪಯೋಗಕ್ಕೆ ಬರ್ತಾವ ಅಂಥೇಳಿ ಹೇಳ್ತಾರೆ ಸಮರ್ಥ್. ಇದು ಎಲ್ಲ ವೇಸ್ಟ್ ಆಫ್ ಎನರ್ಜಿ. ಈ ಅನ್ನೆಸೆಸರಿ ಮಾತು ನಮ್ಮ ಕಡೆಗಾಲದಾಗ ನಮಗೆ ಅಂತ್ಯಕಾಲದಾಗ ಉಪಯೋಗ ಆಗ್ತಾವೇನೋ? ಆಗೋದಿಲ್ಲ. ಅದಕ್ಕೆ ಇದು ವೇಸ್ಟ್ ಆಫ್ ಎನರ್ಜಿ. ಅದಕ್ಕೆ ಗುರುಗಳು ಹೇಳ್ತಾರೆ, ನಮ್ಮ ಪರಮಾರ್ಥಕ್ಕೆ, ನಮ್ಮ ಭಕ್ತಿ ಮಾರ್ಗಕ್ಕೆ ಹೆಲ್ಪ್ ಆಗುವಂಥವನ್ನ ಮಾತಾಡೋಣ. ನಮ್ಮ ನಾಲ್ಗಿಗೆ ಮನಸ್ಸಿಗೆ ಭಗವಂತ ನಾಮದ ರೂಢಿ ಮಾಡಿಸೋಣ ಅಂಥೇಳಿ ಹೇಳ್ತಾರೆ. ಜೈ ಜೈ ರಘುವೀರ ಸಮರ್ಥ.